ದೇಶಕ್ಕೆ ಎಂಟ್ರಿ ಕೊಟ್ಟಿದೆಯಾ ಮತ್ತೊಂದು ಮಹಾಮಾರಿ. ಈಗ ತಾನೇ ಕೊರೋನಾಯಿಂದ ಸುಧಾರಿಸ್ಕೋಬೇಕಿದ್ರೆ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಭಯ ಶುರುವಾಗಿದೆ. ವಿಶ್ವದೆಲ್ಲೆಡೆ ಮಂಕಿ ಪಾಕ್ಸ್ ಹೆಚ್ಚಾಗ್ತಾ ಇದ್ದು ಈಗ ಭಾರತಕ್ಕೂ ಕಾಲಿಟ್ಟಿದೆಯಾ ಅನ್ನೋ ಶಂಕೆ ಕೂಡ ಶುರುವಾಗಿದೆ. ಮಂಕಿ ಪಾಕ್ಸ್ ಇರೋ ದೇಶದಿಂದ ಇತ್ತೀಚೆಗೆ ಪ್ರಯಾಣ ಮಾಡಿರುವ ವ್ಯಕ್ತಿಯೊಬ್ಬರನ್ನು ಗುರುತಿಸಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಮಾಡಿದ್ದಾರೆ. ಆಫ್ರಿಕಾ ಈಗಾಗಲೇ ಮಂಕಿ ಪಾಕ್ಸ್ ವಿರುದ್ಧ ಹೋರಾಡ್ತಾ ಇದ್ದು ಸುಮಾರು 17,000 ಕೇಸಸ್ ಪತ್ತೆಯಾಗಿದೆ. 600ಕ್ಕೂ ಹೆಚ್ಚು ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಕ್ಲಾಡ್ 1B ಅನ್ನೋ ಹೊಸ ತಳಿ ಕಾಣಿಸಿಕೊಂಡಿದ್ದು ಇದು ಅತ್ಯಂತ ಮಾರಕವಾದ ತಳಿ ಅಂತ ಸಹ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಮಂಕಿ ಪಾಕ್ಸ್ ಹೇಗೆ ಹರಡುತ್ತೆ? ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಅಥವಾ ನಿಕಟ ಸಂಪರ್ಕದ ಮೂಲಕ ಈ ಮಂಕಿ ಪಾಕ್ಸ್ ಹರಡುತ್ತೆ. ಚರ್ಮದಿಂದ ಚರ್ಮದ ಸಂಪರ್ಕ, ಹತ್ತಿರ ಮಾತನಾಡುವುದು ಮತ್ತು ಉಸಿರಾಡುವುದು ಇವುಗಳಿಂದ ಕೂಡ ಇದು ಹರಡುತ್ತೆ. ಮಂಕಿ ಪಾಕ್ಸ್ ಪೀಡಿತ ರೋಗಿಗಳಲ್ಲಿ ಜ್ವರ, ಸ್ನಾಯು ನೋವು, ಬೆನ್ನು ನೋವು, ತಲೆನೋವು ಮತ್ತು ಮೈಯ ಮೇಲೆ ಗ್ರಂಥಿಗಳು ಸಾಮಾನ್ಯ ಲಕ್ಷಣಗಳಾಗಿದೆ. ಇವುಗಳನ್ನು 2ರಿಂದ 4 ವಾರಗಳವರೆಗೆ ಕೂಡ ಅನುಭವಿಸ್ತಾರೆ. ಮಂಕಿ ಪಾಕ್ಸ್ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವನ್ನು ಉಂಟು ಮಾಡದೇ ಇದ್ದರೂ ಕೆಲವು ಜನರು ತೀವ್ರವಾದ ರೋಗ ಲಕ್ಷಣಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಕೂಡ ಇರುತ್ತದೆ. ಈಗಾಗಲೇ 3 ವ್ಯಾಕ್ಸಿನನ್ನು ಕೂಡ ಶಿಫಾರಸು ಮಾಡಲಾಗಿದ್ದು ಹಲವಾರು ಕಂಪನಿಗಳು ವ್ಯಾಕ್ಸಿನ್ ತಯಾರು ಮಾಡೋಕ್ಕೂ ಕೂಡ ಶುರು ಮಾಡಿದೆ. ಈಗಾಗಲೇ ಭಾರತದ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಅಲರ್ಟ್ ಮಾಡಲಾಗಿ ಬೇಕಾಗಿರುವ ಎಲ್ಲ ತಯಾರಿಗಳನ್ನು ಕೂಡ ಶುರು ಮಾಡಿದೆ. ಭಾರತದಲ್ಲೂ ಮಂಕಿ ಪಾಕ್ಸ್ ಪತ್ತೆಯಾಗುತ್ತಾ? ಇದನ್ನು ನಿಭಾಯಿಸುವ ಸಾಮರ್ಥ್ಯ ನಮ್ಮ ಆರೋಗ್ಯ ವ್ಯವಸ್ಥೆಗೆ ಹೇಗಿದೆ ಕಾದು ನೋಡಬೇಕಿದೆ. ನಾವು ಸಹ ಶುದ್ಧತೆಯನ್ನು ಕಾಪಾಡಿಕೊಂಡು ಹೋರಾಟದಲ್ಲಿ ಕೈ ಜೋಡಿಸಬೇಕಿದೆ.